ನಮಸ್ಕಾರ ಎಲ್ಲರಿಗೂ ರಿತು ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಉಪ್ಪಿಟ್ಟು ಸಿಂಪಲ್ ಆಗಿರುವಂತಹ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಮುಂಚೆನೇ ರವಾವನ್ನು ಹುರಿದು ಎತ್ತಿಟ್ಕೊಂಡಿರ್ತೀನಿ. ಸೊ ಇವಾಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆಯನ್ನು ಹಾಕಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ 3 ಆಗುವಷ್ಟು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಸೊ ಹೀಗಾಗಿ 2 ಈರುಳ್ಳಿ, 1 ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ಮುಂಚೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡು ಅದಾದ ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಖಾರದ ಮೇಲೆ ಡಿಪೆಂಡ್ ಇರ್ತೈತಿ. ನಾನಿಲ್ಲಿ 5ರಿಂದ 6 ಹಸಿಮೆಣ್ಸಿನ್ಕಾಯಿಯನ್ನು ತೊಗೊಂಡಿದ್ದೆ. ಮೇಲೆ ಒಂಚೂರು ಹಸಿ ಖಾರ ಪೇಸ್ಟನ್ನು ನಾನು ಮಾಡಿಟ್ಟಿರ್ತೀನಿ. ಆ ಹಸಿಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿರ್ತೀನಿ. ಸೊ ಹೀಗಾಗಿ ಮೆಣಸಿನ್ಕಾಯಿ ಖಾರದ ಮೇಲೆ ಡಿಪೆಂಡ್ ಆಗಿರ್ತೈತಿ. ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕಿ ಸರಿಯಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಆ ಈರುಳ್ಳಿಯನ್ನು ಸೇರಿಸಿ ಸರಿಯಾಗಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಟೊಮೆಟೊನ ಸೇರಿಸ್ಕೊಂಡ ತಕ್ಷಣವೇ ಒಂಚೂರೇ ಉಪ್ಪನ್ನು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಲಿಕ್ಕೆ ಬಿಡಬೇಕು. ಸೈಡಲ್ಲಿ ನಾನಿಲ್ಲಿ ಅಲ್ಲವನ್ನು ಕೂಡ ಮೇಲಿನ ಸಿಪ್ಪೆಯನ್ನು ತೆಗೆದು ಸರಿಯಾಗಿ ಈ ಥರ ಒಂದು ಕಲ್ಲಿನ ಸಹಾಯದಿಂದ, ಕುಟ್ಟಣಿಕೆ ಸಹಾಯದಿಂದ ಈ ಥರ ಸಣ್ಣದಾಗಿ ಕೊಡ್ತಾಯಿದ್ದೀನಿ. ನೀವು ಈ ಟೈಮಲ್ಲಿ ಅಲ್ಲವನ್ನು ಸೇರಿಸ್ಕೊರಿ, ಫ್ಲೇವರು ಕೂಡ ಚೆನ್ನಾಗಿ ಬರ್ತೈತಿ, ಟೇಸ್ಟನ್ನು ಕೂಡ ಚೆನ್ನಾಗಿ ಅನ್ನಿಸ್ತೈತಿ. ಸೊ ನಾನಿಲ್ಲಿ 3 ಆಗುವಷ್ಟು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಲ್ಲ, ಸೊ 2 ಲೋಟ ನೀರನ್ನು ಹಾಕ್ಕೊಂಡೆ. ನೀರು ಹಾಕಿದ ತಕ್ಷಣ ಒಂದು ಅರ್ಧ ಹೋಳು ನಿಂಬೆಯನ್ನು ಸೇರಿಸ್ಕೊಂಡೀನಿ. ಸೊ ಹೀಗಾಗಿ ನಾನು 2 ಈರುಳ್ಳಿ, 1 ಟೊಮೆಟೊ ತೊಗೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಸೇರಿಸ್ಕೊಂಡೀನಿ. ಮೆಜರ್ಮೆಂಟ್ ಹುಳಿ ಜಾಸ್ತಿ ಆದ್ರೂ ಟೇಸ್ಟ್ ಚೆನ್ನಾಗಿರೋಂಗಿಲ್ಲ, ಕಮ್ಮಿ ಆದರೂ ಟೇಸ್ಟ್ ಚೆನ್ನಾಗಿರೋಂಗಿಲ್ಲ. ಹುಳಿ ಸೇರಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊರಿ. ಇಲ್ಲ ನೀವು ಮುಂಚೆನೇ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕಿರ್ತೀವಲ್ಲ, ಅಲ್ಲಿನೂ ಕರೆಕ್ಟ್ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಒಂದು ಕುದಿ ಬರೋ ತನಕ ಬಿಟ್ಟು ಈ ಟೈಮಲ್ಲಿ ಟೇಸ್ಟ್ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು. ನಾನಿಲ್ಲಿ 2 ದೊಡ್ಡ ಲೋಟ ನೀರು ಅಳತೆಯಲ್ಲಿ ನಾನಿಲ್ಲಿ ನೀವು ಲೋಟ ನೋಡ್ತಾ ಇರ್ಬೋದಲ್ಲ, ಒಂದು ಟೀ ಕುಡಿಯೋ ಕಪ್ಪಲ್ಲಿ 1 ಲೋಟ ಹಾಕಿದ್ದೀನಿ ಮತ್ತು ಇನ್ನೊಂದು ಲೋಟದಲ್ಲಿ ಅರ್ಧ ಲೋಟ ಹಾಕಿದ್ದೀನಿ. ಟೋಟಲ್ಲಾಗಿ ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ನೀರಿಗೆ 1.5 ಲೋಟದಷ್ಟು, ಅಂದರೆ 1.5 ಟೀ ಕಪ್ಪಿನ ಅಳತೆಯಷ್ಟು ರವೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಮಕ್ಕೆ ಸಮ ಸೇರಿಸ್ಕೊಂಡಿಲ್ಲ. 1:2 ರೇಷಿಯೋದಲ್ಲಿನೂ ಕೂಡ ನಾನು ಸೇರಿಸ್ಕೊಂಡಿದ್ದಿಲ್ಲ. ನೀವೇ ನೋಡ್ತಾ ಇರ್ಬೋದು. 1:2 ರೇಷಿಯೋದಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ಅದು ಸ್ವಲ್ಪ ಉದುರಾಗ್ತೈತಿ. ನಾನಿಲ್ಲಿ ಮಾಡುವಂತಹ ಉಪ್ಪಿಟ್ಟು ಸಾಫ್ಟಾಗಿ ಬರ್ತೈತಿ. ಒಂದು ವಿಡಿಯೋ ಮಾಡಿ ಹಾಕ್ತೀನಿ 1:2 ರೇಷಿಯೋದಲ್ಲಿ ರವೆ ಮತ್ತು ನೀರಿನ ಅಳತೆ ಇಟ್ಕೊಂಡು ಅದು ಯಾವ ರೀತಿ ಬರುತ್ತೆ ಅಂತ ನೀವು ನೋಡಬಹುದು. ಇಲ್ಲಿ ಸಾಫ್ಟಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಥವಾ ಹೋಟೆಲ್ನಾಗೆ ಮಾಡಿರ್ತಾರಲ್ಲ ಸಾಫ್ಟ್ ಉಪ್ಪಿಟ್ಟು, ಆ ರೀತಿ ಈ ಉಪ್ಪಿಟ್ಟು ರೆಡಿ ಆಗೈತಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.